ನಾವು ಹೇಳೋಕೆ ಹೊರಟಿರುವಂತಹ ಸ್ಟೋರಿ ಇದೆಯಲ್ಲ, ಇದು ಹಾರ್ಟ್ ಆಫ್ ದಿ ಸಿಟಿ ರಾಜಾಜಿನಗರದ ರಾಮಮಂದಿರ ಬಳಿಯ ಪಾಲಿಕೆಯ ಕ್ವಾರ್ಟರ್ಸ್ ಹಾಗೂ ಪಾಲಿಕೆಯ ಬಜಾರ್ ಬಗ್ಗೆ. ಈ ಪಾಲಿಕೆ ಬಜಾರ್ನಲ್ಲಿ ಸುಮಾರು 20ಕ್ಕೂ ಹೆಚ್ಚು ಅಂಗಡಿಗಳಿವೆ. ಅವುಗಳಲ್ಲಿ ಕೆಲವು ಅಂಗಡಿಗಳು ಮಾತ್ರ ಓಪನ್ ಇವೆ, ಉಳಿದಂತೆ ಎಲ್ಲವೂ ಕೂಡ ಬಂದ್ ಆಗಿವೆ. ಕಾರಣ ಈ ಪಾಳು ಬಿದ್ದ ಪರಿಸ್ಥಿತಿಯ ಕಟ್ಟಡ. ಪಾಲಿಕೆಯ ನಿರ್ಲಕ್ಷ್ಯ ಹಾಗೂ ಬೇಜವಾಬ್ದಾರಿತನಕ್ಕೆ ಈ ಕಟ್ಟಡಗಳು ಶಿಥಿಲವಾಗಿದೆ. ಇನ್ನು ವಾರ್ಡ್ ನಂಬರ್ 108ರ ಬಿಬಿಎಂಪಿ ನೋಡಲ್ ಅಧಿಕಾರಿಗಳ ಕಚೇರಿಯ ಪಕ್ಕದಲ್ಲಿಯೇ ಈ ಪಾಲಿಕೆಯ ಬಜಾರ್ ಹಾಗೂ ಹೆಲ್ತ್ ವರ್ಕರ್ಸ್ ಕ್ವಾರ್ಟರ್ಸ್ ಇದೆ. ಕ್ವಾರ್ಟರ್ಸ್ ಸಹ ಸಂಪೂರ್ಣವಾಗಿ ಹಾಳಾಗಿದೆ. ಇಂತಹ ಕಟ್ಟಡದಲ್ಲಿಯೇ ಸಿಬ್ಬಂದಿಗಳು ವಾಸವನ್ನ ಮಾಡುವಂತಾಗಿದೆ. ಬಿಬಿಎಂಪಿ ತನ್ನ ವ್ಯಾಪ್ತಿಯಲ್ಲಿರುವಂತಹ ತನ್ನ ಆಸ್ತಿಗಳ ಬಗ್ಗೆ ಎಷ್ಟರ ಮಟ್ಟಿಗೆ ಒಂದು ರೀತಿ ಜ್ಞಾನ ಇದೆ ಅನ್ನುವಂಥದ್ದು, ಅದನ್ನು ಯಾವ ಮಟ್ಟಕ್ಕೆ ಮೇಂಟೈನ್ ಮಾಡ್ತಿದ್ದಾರೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದು. ಯಾಕಂದರೆ ರಾಜಾಜಿನಗರ ಅಂದರೆ ಹಾರ್ಟ್ ಆಫ್ ದಿ ಸಿಟಿ ಅಂತಲೇ ಹೇಳ್ಬೋದು. ಮೆಜೆಸ್ಟಿಕ್ಕಿಂದ ತುಂಬ ಹತ್ತಿರ ಇರುವಂಥ ಏರಿಯಾ ಇದು. ರಾಮ ಮಂದಿರದ ಹತ್ರ ಈ ಏನು ಪಾಲಿಕೆಗೆ ಸೇರಿದಂಥ ಜಾಗ ಇದ್ದಾವೆ. ಅಂದರೆ ಹಲವು ಅಂಗಡಿಗಳಿದ್ದಾವೆ, ಸುಮಾರು ಒಂದು 15ರಿಂದ 20 ಅಂಗಡಿಗಳಿರುವಂಥದ್ದು. ಎಲ್ಲವೂ ಕೂಡ ಶಿಥಿಲಾವಸ್ಥೆಯನ್ನು ತಲುಪಿದೆ. ತುಂಬ ಹಳೆಯದಾದಂಥ ಬಿಲ್ಡಿಂಗ್ ಇದು. ಯಾವುದೇ ರೀತಿಯಾದಂಥ ಮೇಂಟೆನೆನ್ಸನ್ನು ಪಾಲಿಕೆ ಮಾಡಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾವಾಗ ಬೇಕಾದರೂ ಕೂಡ ಈ ಏನು ಕಟ್ಟಡದ ಕಟ್ಟಡ ಏನಿದೆ ಅದು ಬೀಳುವಂಥ ಸ್ಥಿತಿಯಲ್ಲಿ ಇರುವಂಥದ್ದು. ಅದರಲ್ಲೇ ಕೆಲವರು ಮಾತ್ರ ಅಂಗಡಿಗಳನ್ನು ಓಪನ್ ಮಾಡಿ ಇಟ್ಕೊಳ್ತಾರೆ, ಇನ್ನೆಲ್ಲವೂ ಕೂಡ ಕ್ಲೋಸ್ ಆಗಿರುತ್ತೆ. ತುಂಬ ಆತಂಕದಲ್ಲಿ ಇಲ್ಲೆಲ್ಲರೂ ಕೂಡ ಇರಬೇಕಾದಂಥ ಪರಿಸ್ಥಿತಿ. ಅಂದರೆ ಬಾಡಿಗೆ ಕಟ್ತೀವಿ ಆದರೂ ಕೂಡ ಈ ಥರದ ಪರಿಸ್ಥಿತಿಯಲ್ಲಿ ನಾವು ಇರಬೇಕಲ್ಲ ಅನ್ನುವಂಥದ್ದು. ಹಾಗೆ ಇಲ್ಲಿ ಗಮನಿಸ್ಬೋದು, ಇಲ್ಲಿ ವಾರ್ಡ್ ನಂಬರ್ 108ರ ನೋಡಲ್ ಅಧಿಕಾರಿಗಳ ಕಚೇರಿ ಕೂಡ ಇಲ್ಲೇ ಇದೆ. ಆ ಕಚೇರಿ ಅಂದರೆ ಅಧಿಕಾರಿಗಳಾಗಿರೋದ್ರಿಂದ ಆ ಕಚೇರಿ ಓಕೆ, ಅಂದರೆ ಆ ಕಚೇರಿಯ ಸ್ಥಿತಿ ಮಾತ್ರ ಪರವಾಗಿಲ್ಲ. ಆದರೆ ಇಲ್ಲಿ ಕೆಲಸ ಮಾಡುವಂಥ ಹೆಲ್ತ್ ಡಿಪಾರ್ಟ್ಮೆಂಟ್ನ ಸಿಬ್ಬಂದಿಗಳು ಏನಿದ್ದಾರೆ ಅವರು ವಾಸಿಸುವಂಥ ಕ್ವಾರ್ಟರ್ಸನ್ನು ಗಮನಿಸ್ಬೋದು. ಅಂದರೆ ಆ್ಯಂಬುಲೆನ್ಸ್ ಡ್ರೈವರ್ ಆಗಿರ್ಬೋದು, ಬೇರೆ ಬೇರೆ ಸಿಬ್ಬಂದಿಗಳೇನಿದ್ದಾರೆ ಅವರು ವಾಸಿಸುವಂಥ ಜಾಗ ಇದು. ಅದರ ಪರಿಸ್ಥಿತಿಯನ್ನು ಕೂಡ ಗಮನಿಸ್ಬೋದು. ಸಂಪೂರ್ಣ ಇದು ಕೂಡ ಯಾವಾಗ ಬೇಕಾದರೂ ತಲೆ ಮೇಲೆ ಬೀಳಬಹುದು, ಅಷ್ಟರ ಮಟ್ಟಕ್ಕೆ ಹಾಳಾಗಿರುವಂಥದ್ದು. ಟೆರೆಸ್ ಅಂತೂ ಒಂದು ರೀತಿ ಕಾಡು ರೀತಿಯಾಗಿ ಬೆಳ್ಕೊಂಡಿದೆ. ಜೊತೆಗೆ ಎರಡೂ ಕಡೆಗಳಲ್ಲೂ ಕೂಡ ಅಂದರೆ ಈ ರಾಮ ಮಂದಿರದ ಸರ್ಕಲ್ ಬಳಿ ಇರುವಂಥ ಈ ಬಿಬಿಎಂಪಿ ಏನು ಕಟ್ಟಡಗಳೇನಿದ್ದಾವೆ, ಅಂಗಡಿ ಕಟ್ಟಡಗಳು, ಇದು ಯಾವ ಮಟ್ಟಕ್ಕಿದೆ ಅನ್ನೋಂಥದ್ದನ್ನು ಗಮನಿಸ್ತಾ ಹೋಗ್ಬೋದು. ಇವೆಲ್ಲವೂ ಕೂಡ ಕೆಲವು ಅಂಗಡಿಗಳಲ್ಲಿ ಇದ್ದಾರೆ, ಕೆಲವುಗಳನ್ನು ಸಂಪೂರ್ಣವಾಗಿ ಬಂದ್ ಮಾಡಿರುವಂಥದ್ದನ್ನು ಕೂಡ ಗಮನಿಸ್ಬೋದು. ಇದು ಈ ಕಾರ್ಪೊರೇಷನ್ ಮಾರ್ಕೆಟ್ ಏನಿದೆ, ಈ ಮಾರ್ಕೆಟ್ನ ಪರಿಸ್ಥಿತಿ ಈ ಮಟ್ಟಕ್ಕೆ ಆಗಿರುವಂಥದ್ದು. ಜೊತೆಗೆ ಇಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ನವರು ಇಲ್ಲಿ ವಾಸ ಮಾಡುವಂಥ ಕಟ್ಟಡಗಳ ಪರಿಸ್ಥಿತಿ ಕೂಡ ತುಂಬ ಕಳಪೆ ಆಗಿದೆ. ಯಾವಾಗ ಬೇಕಾದರೂ ಏನು ಬೇಕಾದರೂ ಅನಾಹುತ ಆಗ್ಬೋದು, ಅಷ್ಟರ ಮಟ್ಟಿಗೆ ದುಸ್ಥಿತಿಯಲ್ಲಿ ಈ ಕಟ್ಟಡಗಳಿರುವಂಥದ್ದು. ಯಾಕೆ ಬಿಬಿಎಂಪಿ ಇಷ್ಟು ದೊಡ್ಡ ಮಟ್ಟದಲ್ಲಿ ರೆವಿನ್ಯೂ ಬರುವಂಥ ಜಾಗವನ್ನು ಇಷ್ಟು ನಿರ್ಲಕ್ಷ್ಯ ಮಾಡಿದೆ ಅನ್ನುವಂಥದ್ದು ಗೊತ್ತಿಲ್ಲ. ಜೊತೆಗೆ ಹೆಲ್ತ್ ಸಿಬ್ಬಂದಿಗಳು ಕೆಲಸ ಮಾಡುವಂಥ ಸಿಬ್ಬಂದಿಗಳೇನಿರ್ತಾರೆ ಅವರು ಉಳ್ಕೊಳ್ಳುವಂಥ ವಾಸಿಸುವಂಥ ಜಾಗ ಏನಿದೆ, ಕ್ವಾರ್ಟರ್ಸ್ ಕೊಟ್ಟಿದ್ದಾರೆ.